ಆತ್ಮೀಯ ಸ್ನೇಹಿತರೆ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ರೂಪಣಾತ್ಮಕ ಮೌಲ್ಯಮಾಪನ 4. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಮಾತ್ರ ನೋಡ್ತಾ ಹೋಗೋಣ, ಆಮೇಲೆ ಉತ್ತರ ಸಹಿತ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಮೊದಲೇ ಒಂದು ಮುಖ್ಯ ಪ್ರಶ್ನೆಯಲ್ಲಿ ಮೊದಲೇ ಪ್ರಶ್ನೆ ಏನಂತಂದ್ರೆ, ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಇರುವ ಸ್ಥಳ ಅಂತೇಳಿ ಒಂದು ಪ್ರಶ್ನೆಯನ್ನು ನೀಡಿದ್ದೀನಿ ಇಲ್ಲಿ. ಇನ್ನು ಇಲ್ಲಿ ಉತ್ತರ ಸಹಿತವನ್ನು ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಇದಕ್ಕೆ ಉತ್ತರ ಏನಾಗ್ತೈತಪ್ಪ ಅಂತಂದ್ರೆ ನವದೆಹಲಿ ಅಂತಕ್ಕಂಥದ್ದು ಆಗ್ತದೆ. ಆಪ್ಷನ್ 4. ಇನ್ನು ಎರಡನೇ ಪ್ರಶ್ನೆ ತೆಗೆದುಕೊಂಡಾಗ ಗ್ರಾಮಗಳ ಜನರು ನಗರಗಳಿಗೆ ವಲಸೆ ಹೋಗಲು ಪ್ರಮುಖ ಕಾರಣವೆಂದರೆ, ಇದಕ್ಕೆ ಕಾರಣ ಅಂತಂದ್ರೆ ಉದ್ಯೋಗ ಅವಕಾಶಗಳು ಅಂತಕ್ಕಂಥ ಒಂದು ಕಾರಣ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಬಂದಾಗ ಒಂದು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕಾಗಿರ್ತಕ್ಕಂಥದ್ದು. ಮೂರನೇ ಪ್ರಶ್ನೆ ಅದು ಯಾವುದಂದ್ರೆ ಕೈಗಾರಿಕಾ ಕ್ರಾಂತಿ ಎಂದರೇನು ಅಂತೇಳಿ ಒಂದು ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ನೋಡಿದಾದ್ರೆ 18ನೇ ಶತಮಾನದ ಯುರೋಪಿನಲ್ಲಿ ಯಂತ್ರ ಆಧಾರಿತ ಕೈಗಾರಿಕೆಗಳು ಹೆಚ್ಚಿ ಉತ್ಪಾದನೆಯ ಪ್ರಮಾಣದಲ್ಲಿ ಅಗಾಧವಾದ ಹೆಚ್ಚಳವಾಗಿರುವುದು. ಇದನ್ನು ಏನಂತೇಳಿ ಕರಿತೀವಿ ಅಂತಂದರೆ ಇಲ್ಲಿ ಕೈಗಾರಿಕಾ ಕ್ರಾಂತಿ ಅಂತೇಳಿ ಕರಿತೀವಿ. ಇನ್ನು 4ನೇ ಪ್ರಶ್ನೆ ನವಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಏಕೆ ಕರೆಯುತ್ತಾರೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ನೋಡೋದಾದ್ರೆ ಈ ಬಂದರು ಏನಂತಂದ್ರೆ ಮೂಲಕ ಕರ್ನಾಟಕದ ಅತಿ ಹೆಚ್ಚು ಒಂದು ವಸ್ತುಗಳು ಏನಾಗ್ತಾವೆ ಅಂತಂದರೆ ಇಲ್ಲಿ ರಫ್ತು ಮತ್ತು ಆಮದು ಆಗ್ತಾವೆ. ಆ ಕಾರಣಕ್ಕಾಗಿ ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ನಾವು ಮಂಗಳೂರು ಬಂದರನ್ನು ಕರಿತೀವಿ. ಓಕೆ, ನೆಕ್ಸ್ಟ್ ಮೂರನೇ ಒಂದು ಮುಖ್ಯ ಪ್ರಶ್ನೆಯಲ್ಲಿ ಬಂದಾಗ 2 ಅಂಕದ ಒಂದು ಪ್ರಶ್ನೆಗಳು. 5ನೇ ಪ್ರಶ್ನೆ ಏನಂತಂದರೆ ಇಲ್ಲಿ ಯುರೋಪಿನ ಇತಿಹಾಸದಲ್ಲಿ ಮಧ್ಯಯುಗವನ್ನು ಕತ್ತಲೆ ಯುಗ ಎಂದು ಕರೆಯುತ್ತಾರೆ, ಇದನ್ನು ವಿಶ್ಲೇಷಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಯಾಕೆ ಅಂತೇಳಿ ನೋಡಿದಾಗ ಮೊದಲೇ ಒಂದು ಅಂಶ ಏನಂತಂದ್ರೆ ಯುರೋಪಿನಲ್ಲಿ ಒಂದು ಗೊಂದಲ ಮತ್ತು ಪ್ರಕ್ಷುಬ್ಧತೆ ಅಂತಕ್ಕಂಥದ್ದು ಕಂಡುಬಂದಿತ್ತು, ಇದೊಂದು ಪಾಯಿಂಟು. ಇನ್ನು ರಾಜಕೀಯ ಮತ್ತು ಸಾಮಾಜಿಕ ಅಸ್ಥಿರತೆಗೆ ಇಲ್ಲಿ ಕಾರಣವಾಗಿತ್ತು. ಇನ್ನು ಪೋಪ್ ಒಂದು ಆಶ್ರಮೀಯ ಜೀವನವನ್ನು ನಡೆಸ್ತಿದ್ರು. ಚರ್ಚ್ನ ನಿಯಮಗಳು ಮತ್ತು ಆಚರಣೆಗಳಲ್ಲಿ ಬದಲಾವಣೆ ಆಗ್ತವೆ. ಇನ್ನು ಚರ್ಚ್ನಲ್ಲಿ ಮೂಢನಂಬಿಕೆಗಳು ಕೂಡ ಏನಾಗ್ತವೆ ಅಂತಂದರೆ ಇಲ್ಲಿ ಹೆಚ್ಚಾಗ್ತವೆ. ಇನ್ನು ಯುರೋಪಿನಲ್ಲಿ ಉಳಿಗೆಮಾನ್ಯ ಪದ್ಧತಿ ಅಂತಕ್ಕಂಥದ್ದು ಬೆಳವಣಿಗೆ ಆಗ್ತದೆ. ಇವೆಲ್ಲ ಒಂದು ಅಂಶಗಳು ಈ ಒಂದು ಪ್ರಶ್ನೆಗೆ ನೀವು ಬರೀಬೇಕು. ಇನ್ನು 6ನೇ ಪ್ರಶ್ನೆ ನೋಡಿದಾಗ ನಮ್ಮ ಒಂದು ರಕ್ಷಣಾ ಸಚಿವಾಲಯದ ಇಲಾಖೆಗಳನ್ನು ಹೆಸರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಅದರೊಳಗೆ ಮೊದಲೇದು ಯಾವುದಂದ್ರೆ ಇಲ್ಲಿ ರಕ್ಷಣಾ ಒಂದು ಇಲಾಖೆ ಅಂತಕ್ಕಂಥದ್ದಿದೆ. ಇನ್ನು 2ನೇದು ಬಂದಾಗ ರಕ್ಷಣಾ ಉತ್ಪಾದನಾ ಇಲಾಖೆ ಅಂತಕ್ಕಂಥದ್ದು. ಇನ್ನು 3ನೇದು ಯಾವುದಂದ್ರೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆ ಅಂತಕ್ಕಂಥದ್ದು ಕಂಡುಬರ್ತದೆ. ಇನ್ನು 4ನೇದು ಮಾಜಿ ಸೈನಿಕರ ಕಲ್ಯಾಣ ಒಂದು ಇಲಾಖೆ ಅಂತಕ್ಕಂಥದ್ದು. ಲಾಸ್ಟ್ ಒನ್ ಯಾವುದಂದ್ರೆ ಮಿಲಿಟರಿ ವ್ಯವಹಾರಗಳ ಇಲಾಖೆ ಅಂತಕ್ಕಂಥದ್ದು. ಟೋಟಲ್ ಆಗಿ 5 ಕಂಡುಬರ್ತವೆ. ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಏನಂತಂದ್ರೆ ಈಶಾನ್ಯ ವಲಯದ ಆದಿವಾಸಿಗಳು ಕಂಡುಬರುವ ಒಂದು ರಾಜ್ಯಗಳು ಯಾವುವು ಅಂತೇಳಿ ಒಂದು ಪ್ರಶ್ನೆಯಲ್ಲಿ ನೀಡಿರ್ತಕ್ಕಂಥದ್ದು. ಆ ರಾಜ್ಯಗಳು ಯಾವತ್ತಂದ್ರೆ ನಾಗಾಲ್ಯಾಂಡ್ ಅಂತಕ್ಕಂಥದ್ದು, ಆಮೇಲೆ ಮೇಘಾಲಯ ಆಗಿರ್ಬೋದು, ಅರುಣಾಚಲ ಪ್ರದೇಶ, ಆಮೇಲೆ ಅಸ್ಸಾಂ ಮತ್ತು ತ್ರಿಪುರಾ ಆಗಿರ್ಬೋದು, ಇನ್ನು ಕೊನೆಯದಾಗಿ ಮಣಿಪುರ ಅಂತಕ್ಕಂಥದ್ದು. ಈ ಒಂದು ರಾಜ್ಯಗಳಲ್ಲಿ ಈಶಾನ್ಯ ವಲಯದ ಒಂದು ಆದಿವಾಸಿಗಳು ಕಂಡುಬರ್ತಾರೆ. ಓಕೆ, ಮುಖ್ಯ ಪ್ರಶ್ನೆ 4ರಲ್ಲಿ 3 ಅಂಕದ ಒಂದು ಪ್ರಶ್ನೆಗಳಲ್ಲಿ ನೋಡ್ತಾ ಹೋಗೋಣ. 7ನೇ ಪ್ರಶ್ನೆ ಏನಂತಂದ್ರೆ ಭಾರತದಲ್ಲಿ ರಸ್ತೆ ಸಾರಿಗೆಯು ಪ್ರಮುಖ ಪಾತ್ರ ವಹಿಸಿದೆ, ಇದನ್ನು ಸಮರ್ಥಿಸಿ ಅಂತೇಳಿ. ಇದು ಅಂದ್ರೆ ರಸ್ತೆ ಸಾರಿಗೆ ಒಂದು ಮಹತ್ವವನ್ನು ಇಲ್ಲಿ ಬರಿತಕ್ಕಂಥದ್ದು. ಮೊದಲೇ ಒಂದು ಮಹತ್ವ ಏನಂತಂದ್ರೆ ಜನವಸತಿ ಸಂಪರ್ಕವನ್ನು ಇಲ್ಲಿ ಕಲ್ಪಿಸ್ತದೆ, ಯಾವುದಂದ್ರೆ ರಸ್ತೆ ಒಂದು ಸಾರಿಗೆ. ಅದೇ ರೀತಿ ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಕೂಡ ಇಲ್ಲಿ ಮಾಡತಕ್ಕಂಥದ್ದು. ಇನ್ನು ಸರಕು ಸಾಗಾಣಿಕೆಗೆ ಅನುಕೂಲವಾಗ್ತದೆ. ಕೈಗಾರಿಕೆಗಳಿಗೆ ಉಪಯುಕ್ತ ಈ ಒಂದು ರಸ್ತೆಗಳು ಆಗಿರ್ತವೆ. ಇನ್ನು ವಾಣಿಜ್ಯ ಪ್ರಗತಿಗೆ ಯಾವತ್ತಿಗೂ ಕೂಡ ಸಹಾಯಕವಾಗ್ತವೆ. ಅದೇ ರೀತಿ ರಸ್ತೆ ಸಾರಿಗೆ ಕೂಡ ಏನಂತಂದರೆ ಇಲ್ಲಿ ಒಂದು ಪೂರಕ ಅಥವಾ ರೈಲು ಸಾರಿಗೆ ಅಂತೇಳಿ ಕರಿತೀವಿ. ಇದನ್ನು ರೈಲು ಸಾರಿಗೆ ಅಂತೇಳಿ ಮಾಡ್ಕೊಳ್ರಿ. ರೈಲು ಸಾರಿಗೆ ಏನಂತಂದ್ರೆ ಪೂರಕವಾಗಿರ್ತವೆ. ಓಕೆ, ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಏನಿತ್ತು ಅಂತಂದ್ರೆ ಕೈಗಾರಿಕೆಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ನೀಡುತ್ತವೆ, ಇದನ್ನು ಸ್ಪಷ್ಟೀಕರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಅದು ಉತ್ತರವನ್ನು ನೋಡೋದಾದ್ರೆ ಉದ್ಯೋಗ ವೃದ್ಧಿ ಆಗ್ತದೆ ಇಲ್ಲಿ ಕೈಗಾರಿಕೆಗಳಿಂದ. ಅದೇ ರೀತಿ ಕಚ್ಚಾ ವಸ್ತುಗಳ ಒಂದು ಸದ್ಬಳಕೆ ಕೂಡ ಆಗ್ತದೆ. ಇನ್ನು ಕೃಷಿಗೆ ಪೂರಕವಾಗಿ ಈ ಒಂದು ಕೈಗಾರಿಕೆಗಳು ಇರ್ತವೆ. ಇನ್ನು ವಿದೇಶಿ ವಿನಿಮಯ ಇದರಿಂದ ಗಳಿಕೆ ಆಗ್ತದೆ. ಸಂಪನ್ಮೂಲಗಳ ಸದ್ಬಳಕೆ ಆಗ್ತದೆ. ಮಾರುಕಟ್ಟೆಯ ಒಂದು ಅಭಿವೃದ್ಧಿ ಕೂಡ ಇಲ್ಲಿ
ಈ ಕೈಗಾರಿಕೆಗಳಿಂದ ಆಗ್ತದೆ ಅಂತೇಳಿ ನೋಡ್ಬೋದು. ಸೊ ಅದೇ ರೀತಿ ದೇಶದ ರಕ್ಷಣೆಗೆ ಕೂಡ ಇಲ್ಲಿ ಈ ಕೈಗಾರಿಕೆಗಳು ಅನುಕೂಲವಾಗ್ತವೆ. ಸೊ ಹಾಗಾಗಿ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವದಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಇವು ನೀಡ್ತವೆ, ಯಾವುವು ಕೈಗಾರಿಕೆಗಳು. ಓಕೆ, 8ನೇ ಪ್ರಶ್ನೆ ನೋಡೋದಾದ್ರೆ ಇಲ್ಲಿ ಮಾರುಕಟ್ಟೆಯ ಕಾರ್ಯಗಳನ್ನು ವಿವರಿಸಿ ಅಂತೇಳಿ ಸೊ ಒಂದು ಪ್ರಶ್ನೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕಾರ್ಯಗಳಂತೇಳಿ ತೆಗೆದುಕೊಂಡಾಗ ಮೊದಲೇದು ಖರೀದಿ ಮತ್ತು ಜೋಡಣೆ ಅಂತೇಳಿ ಸೊ ಒಂದಿದೆ. ಇನ್ನು ಮಾರಾಟ ವಿಕ್ರಯ ಅಂತೇಳಿ ಕರಿತೀವಿ. ಸಾಗಾಣಿಕೆ ಆಗಿರ್ಬೋದು, ಶೇಖರಣೆ ಆಗಿರ್ಬೋದು ಮತ್ತು ಉಗ್ರಾಣ ಆಗಿರ್ಬೋದು. ಇನ್ನು ಮಾರುಕಟ್ಟೆ ಸಂಶೋಧನೆ ಅಂತೇಳಿ ಕರಿತೀವಿ. ಅದೇ ರೀತಿ ಶಿಷ್ಟೀಕರಣ ಅಂತೇಳಿ ಇದನ್ನು ನೋಡ್ತೀವಿ ಕಾರ್ಯಗಳಲ್ಲಿ. ಇನ್ನು ಅದೇ ರೀತಿ ವರ್ಗೀಕರಣ ಕೂಡ ಹೊಂದಿರ್ತದೆ. ಆಮೇಲೆ ಮುದ್ರೆ ಹಾಕ್ತಕ್ಕಂಥದ್ದು, ಇನ್ನು ನಷ್ಟ ಭರಿಸುವಿಕೆ. ಸೊ ಇವೆಲ್ಲವೂ ಕೂಡ ಏನಂತಂದ್ರೆ ಮಾರುಕಟ್ಟೆಯ ಕಾರ್ಯಗಳು. ಇನ್ನು ಮುಖ್ಯ ಪ್ರಶ್ನೆಗೆ ಬಂದಾಗ 4 ಅಂಕದ ಒಂದು ಪ್ರಶ್ನೆಯಲ್ಲಿ ನೋಡ್ತೀವಿ. ಸೊ ಅದು 9ನೇ ಪ್ರಶ್ನೆ. ಏನಂತಂದ್ರೆ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ವಿವರಿಸಿ ಅಂತೇಳಿ ಸೊ ಒಂದು ಪ್ರಶ್ನೆಯಲ್ಲಿ ನೋಡ್ತೀವಿ. ಮೊದಲೇದು ಪರಿಣಾಮ ಏನಂತಂದ್ರೆ ಯಂತ್ರಗಳಿಗೆ ಬೇಡಿಕೆ ಅಂತಕ್ಕಂಥದ್ದು ಸೊ ಜಾಸ್ತಿ ಆಗ್ತದೆ. ಅದೇ ರೀತಿ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೂಡ ಅನೇಕ ಬದಲಾವಣೆಗಳು ಸಂಭವಿಸ್ತವೆ. ಇನ್ನು ಹೊಸ ಕಾರ್ಖಾನೆಗಳು ಏನಾಗ್ತವೆ ಅಂತಂದರೆ ಇಲ್ಲಿ ಸ್ಥಾಪನೆ ಆಗ್ತವೆ ಅಂತೇಳಿ ಇಲ್ಲಿ ಪರಿಣಾಮವನ್ನು ಬರೀಬೇಕು. ಸೊ ಅದೇ ರೀತಿ ಉತ್ಪಾದನೆ ವೆಚ್ಚ ಅಂತಕ್ಕಂಥದ್ದು ಕಡಿಮೆ ಆಗ್ತದೆ. ಇನ್ನು ಗುಡಿ ಕೈಗಾರಿಕೆಗಳು ಏನಾಗ್ತವೆ ಅಂತಂದರೆ ಇಲ್ಲಿ ನಶಿಸಿ ಹೋಗ್ತವೆ. ಸೊ ಅದೇ ರೀತಿ ಶ್ರೀಮಂತರು ಶ್ರೀಮಂತರಾಗ್ತಾರೆ ಮತ್ತು ಬಡವರು ಬಡವರಾಗಿ ಉಳಿತಾರೆ. ಸೊ ಇದೊಂದು ಪರಿಣಾಮ ಬರೀಬೇಕು. ಇನ್ನು ಜನರು ಹಳ್ಳಿಗಳಿಂದ ಪಟ್ಟಣಗಳಿಗೆ ಸೊ ವಲಸೆ ಹೋಗಬೇಕಾದ ಒಂದು ಪರಿಸ್ಥಿತಿ ಉಂಟಾಗ್ತದೆ. ಇನ್ನು ಸಮಾಜದಲ್ಲಿ ಬಂಡವಾಳಶಾಹಿ ವರ್ಗ ಅಂತಕ್ಕಂಥದ್ದು ಹುಟ್ಕೊಳ್ತದೆ. ಸೊ ಕೊನೆಯದಾಗಿ ವರ್ಗ ಸಂಘರ್ಷ ಅಂತಕ್ಕಂಥದ್ದು ಪ್ರಾರಂಭವಾಗ್ತದೆ. ಸೊ ಎಲ್ಲವೂ ಕೂಡ ಏನಂತಂದ್ರೆ ಪರಿಣಾಮಗಳು. ಇನ್ನು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಂತಂದ್ರೆ ನವೋದಯದ ವೈಶಿಷ್ಟ್ಯಗಳನ್ನು ವಿವರಿಸಿ ಅಂತೇಳಿ. ಸೊ ಇಲ್ಲಿ ನವೋದಯ ತಿಳಿಲಿಕ್ಕಂತಂದ್ರೆ ಸೊ ಪುನರುಜ್ಜೀವನ ಅಂತೇಳಿ ಕರಿತೀವಿ. ಅದರದ್ದು ಬರೀಬೇಕು ಪುನರುಜ್ಜೀವನ ಅಂತೇಳಿ. ಸೊ ಅದು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಇಲ್ಲಿ ಅದಕ್ಕೆ ವೈಶಿಷ್ಟ್ಯಗಳೇನು ಅಂತಂದಾಗ ಮೊದಲೇದೇನಂತಂದ್ರೆ ಮಾನವತಾವಾದ ಅಂತೇಳಿ ಕರಿತೀವಿ. ಅದೇ ರೀತಿ ವೈಚಾರಿಕತೆ ಆಗಿರ್ಬೋದು, ಇನ್ನು ಸೃಜನಶೀಲತೆ ಅಂತಕ್ಕಂಥದ್ದು ಕೂಡ ನೋಡ್ತೀವಿ. ಇನ್ನು ಪ್ರಾದೇಶಿಕ ಭಾಷೆಗಳ ಒಂದು ಅಭಿವೃದ್ಧಿ ಕೂಡ ಇಲ್ಲಿ ಕಂಡುಬರ್ತದೆ. ಸೊ ಅದೇ ರೀತಿ ಆರ್ಥಿಕ ಮತ್ತು ಸಾಮಾಜಿಕ ಒಂದು ಜೀವನದಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಸಂಭವಿಸ್ತದೆ. ಇನ್ನು ಸಾಮಾಜಿಕ ಸಂಬಂಧಗಳಲ್ಲಿ ಕೂಡ ಒಂದು ಮೂಲಭೂತವಾಗಿ ಬದಲಾವಣೆ ಅಂತಕ್ಕಂಥದ್ದು ಕಂಡುಬರ್ತದೆ. ಇನ್ನು ಜನರು ಶ್ರೇಷ್ಠ ಸಂಸ್ಕೃತಿಯನ್ನು ತೋರಿಸುವ ಒಂದು ಆಸಕ್ತಿ ಮತ್ತು ಅದನ್ನು ಬೆಳೆಸುವ ಒಂದು ಬಯಕೆ ಕೂಡ ಇಲ್ಲಿ ಬೆಳೀತದೆ. ಇನ್ನು ಸ್ವತಂತ್ರ ಚಿಂತನೆ ಆಗಿರ್ಬೋದು ಮತ್ತು ವಿವೇಚನೆ ಆಗಿರ್ಬೋದು, ಕುತೂಹಲ ಅಂತಕ್ಕಂಥದ್ದು ಸೊ ಜನರಲ್ಲಿ ಮೂಡ್ತದೆ. ಸೊ ಎಲ್ಲವೂ ಕೂಡ ಏನಂತಂದ್ರೆ ಪುನರುಜ್ಜೀವನದ ಲಕ್ಷಣಗಳು ಅಂತೇಳಿ ಕರಿತೀವಿ ಅಥವಾ ವೈಶಿಷ್ಟ್ಯಗಳು ಅಂತೇಳಿ ಕರಿತೀವಿ. ಓಕೆ, ಇನ್ನು 10ನೇ ಪ್ರಶ್ನೆ ಅದು ಕೊನೆಯದಾಗಿ ಸೊ ಒಂದು ಮ್ಯಾಪ್ ಇರ್ತದೆ, ಕರ್ನಾಟಕ ನಕ್ಷೆ ಅಂತಕ್ಕಂಥದ್ದು. ಸೊ ಯಾವುದಾದ್ರೂ 2 ಸ್ಥಳಗಳಲ್ಲಿ ಗುರುಸ್ತಕ್ಕಂಥದ್ದು. ಸೊ ಅದು ಮೊದಲಿದ್ದು ಯಾವುದಂದ್ರೆ ನವಮಗಳೂರು ಅಂತಕ್ಕಂಥದ್ದಿದೆ. ಇನ್ನು ಕಾರವಾರ ಆಗಿರ್ಬೋದು. ಸೊ ಕರ್ನಾಟಕದ ಮ್ಯಾಂಚೆಸ್ಟರ್ ಮತ್ತು ಸಿಲಿಕಾನ್ ಕಣಿವೆ ಅಂತಕ್ಕಂಥದ್ದು. ಸೊ ಇದನ್ನಲ್ಲಿ ಮ್ಯಾಪ್ನಲ್ಲಿ ನೋಡ್ತಾ ಹೋಗೋಣ. ಓಕೆ, ಏನಂತ ಮೊದಲೇದು ಯಾವುದಂದ್ರೆ ನವಮಗಳೂರು ಅಂತಕ್ಕಂಥದ್ದು ಸೊ ಕಂಡು ಬರ್ತದೆ. ಸೊ ಈ ಒಂದು ಭಾಗದಲ್ಲಿ ನವಮಗಳೂರು ಅಂತಕ್ಕಂಥದ್ದು ಕಂಡು ಬರ್ತದೆ. ಸೊ ಅದೇ ರೀತಿ ಸಿಲಿಕಾನ್ ಕಣಿವೆ ಅಂತಕ್ಕಂಥದ್ದು ಸೊ ಈ ಒಂದು ಭಾಗದಲ್ಲಿ ಕಂಡು ಬರ್ತದೆ. ಇನ್ನು ನೆಕ್ಸ್ಟ್ ಯಾವುದಿತ್ತು, ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತೇಳಿ ಕರಿತೀವಿ. ಅದು ಯಾವುದಂದ್ರೆ ದಾವಣಗೆರೆ ಅಂತೇಳಿ. ಸೊ ಅದು ಇಲ್ಲಿ ನೋಡ್ಬೋದು. ಇನ್ನು 2ನೇದು ಯಾವುದು, ಕಾರವಾರ ಅಂತಕ್ಕಂಥದ್ದು ಇದೆ. ಸೊ ಅದು ಇಲ್ಲಿ ನೋಡ್ಬೋದು, ಕಾರವಾರ ಅಂತಕ್ಕಂಥದ್ದು. ಸೊ ಇದಿಷ್ಟು ಏನಂತಂದ್ರೆ 9ನೇ ತರಗತಿ ಸೊ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು FA4 ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಸೊ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.